ವೆಲ್ಕಮ್ ಬ್ಯಾಕ್ ಟು ಸಂಪೂರ್ಣ ನ್ಯೂಸ್ 24x7. ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಅಂಡರ್ ಅಲ್ಲಿ ಎಲ್ಲಾ ಫುಟ್ಪಾತ್ಗಳನ್ನು ತೆರವುಗೊಳಿಸಲಾಗ್ತಾ ಇದೆ. ಆದ್ರೆ ಕೆಆರ್ ಮಾರ್ಕೆಟ್ ಬಳಿ ಫುಟ್ಪಾತ್ ಮಾತ್ರ ಒತ್ತುವರಿ ತೆರವು ಇನ್ನೂ ಕೂಡ ಆಗಿಲ್ಲ. ಯಾಕೆ? ಅವರೆಲ್ಲ ದೇವಲೋಕದಿಂದ ಇಳಿದು ಬಂದವರ ಸ್ವಾಮಿ. ವೈ? ಫ್ಲೈಓವರ್ ಕೆಳಗಡೆ ಸಾಲು ಸಾಲು ಅಂಗಡಿಗಳು ಇನ್ನೂ ಕೂಡ ಹಂಗೆ ಇವೆ. ಫುಟ್ಪಾತ್ ನಲ್ಲಿ ಓಡಾಡಲು ಪಾದಚಾರಿಗಳು ಪರದಾಟ ಪಡುವಂತ ಪರಿಸ್ಥಿತಿ ಇನ್ನೂ ಹಂಗೆ ಇದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಕಾಂಪೌಂಡ್ ಬಳಿ ಒತ್ತುವರಿ ಕಾಂಪೌಂಡ್ ಬಳಿ ಒತ್ತುವರಿಯನ್ನು ಮಾಡಲಾಗ್ತಾ ಇದೆ. ಕಾಂಪೌಂಡ್ ಬಳಿ ಓಡಾಡಲು ಜಾಗವಿಲ್ಲದೆ ವ್ಯಾಪಾರ ಮಾಡಲಾಗ್ತಾ ಇದೆ. ಶಿಥಿಲಾವಸ್ಥೆಯಲ್ಲಿರುವಂತಹ ಆಸ್ಪತ್ರೆಯ ಕಾಂಪೌಂಡ್ ಇದು. ಗಬ್ಬು ನಾರ್ತಾ ಇದೆ ಕೆಆರ್ ಮಾರ್ಕೆಟಿಯ ಫುಟ್ಪಾತ್. ಯಾಕೆ? ಇವರೆಲ್ಲ ದೇವಲೋಕದಿಂದ ಬಂದವ್ರೇನ್ರಿ? ಉಳಿದ ಎಲ್ಲ ಕಡೆಗಳಲ್ಲಿ ಎತ್ತಂಗಡಿ ಮಾಡಿಸ್ಬಿಟ್ರಿ, ಇವ್ರನ್ನೆಲ್ಲ ಎತ್ತಂಗಡಿ ಮಾಡ್ಸಕ್ಕಾಗಲ್ವ? ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಯಾವತ್ತಿಗೂ ಒಪ್ಪಲ್ಲ. ಸಂಪೂರ್ಣ ನ್ಯೂಸ್ ಆರಂಭದ ದಿನದಿಂದಲೂ ಇದನ್ನೇ ಹೇಳ್ತಾ ಇರೋದು ನಾವು. ಆರಂಭದ ದಿನದಿಂದಲೂ ಮಾಡೋದಿದ್ರೆ ಎ ರೂಲ್ಸ್ ಶುಡ್ ಬಿ ಅಪ್ಲೈಡ್ ಟು ಎವ್ರಿ ಒನ್. ತೆರವುಗೊಳಿಸಿದ್ರೆ ಎಲ್ಲಾ ಕಡೆಗಳಲ್ಲಿ ತೆರವುಗೊಳಿಸಿ. ಕೆಆರ್ ಮಾರ್ಕೆಟ್ಗೆ ಒಂದು ನಿಯಮ, ಬೇರೆ ಕಡೆ ಉಳಿದ ಎಲ್ಲ ಭಾಗಗಳಿಗೆ ಮತ್ತೊಂದು ನಿಯಮ ಆದ್ರೆ ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪೋಕ್ ಸಾಧ್ಯ ಇಲ್ಲ. ನೋಡಿ, ಗಬ್ಬು ನಾರ್ತಾ ಇದೆ. ವಿಷಯಗಳು ತೋರಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ನೆಟ್ಕೊಂಡು ಹೋಗೋದೇನು, ಅದ್ರ ಹತ್ರ ಹೋಗಕ್ಕೂ ಆಗಲ್ಲ. ಮೂಗಿಟ್ರು ಅವರು ಮೂಗು ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಫುಟ್ಪಾತ್ ಅನ್ನ ಎತ್ತಂಗಡಿ ಮಾಡಿಸಿದ್ರೆ ಮಾತ್ರ ಸಾಕಾಗಲ್ಲ, ಅದನ್ನ ಕ್ಲೀನ್ ಮಾಡಿಸೋದು ಕೂಡ ಸರ್ಕಾರದ ಜವಾಬ್ದಾರಿ. ಅದನ್ನ ಕ್ಲೀನ್ ಆಗಿಡೋದು ಕೂಡ ಜಿಬಿಎನ ಜವಾಬ್ದಾರಿ. ಅದನ್ನು ಮಾಡಿ. ಇನ್ನು ಈ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರವೀಣ್ ಅಲ್ಲಿನ ವಾಸ್ತವ ದೃಶ್ಯಾವಳಿಗಳನ್ನು ತೋರಿಸಿದ್ದಾರೆ, ನೋಡ್ಕೊಂಡು ಬನ್ನಿ. ಒತ್ತುವರಿ ತೆರವು ಎಲ್ಲ ಕಡೆಗಳಲ್ಲೂ ಕೂಡ ನಡೀತಾ ಇರತಕ್ಕಂಥದ್ದು. ಈಗಾಗಲೇ 430 ಕಿಲೋಮೀಟರ್ ಆ ಒಂದು ಫುಟ್ಪಾತ್ ಒತ್ತುವರಿ ತೆರವನ್ನು ಮಾಡಿದ್ದೇವೆ ಅನ್ನುವಂಥ ಮಾತನ್ನ ಕೃಷ್ಣ ಬೈರೇಗೌಡರು ಸಚಿವರು ಹೇಳಿರುವಂಥದ್ದು. ಜೊತೆಗೆ ನಾವು ಇದನ್ನ ಮುಂದುವರಿಸ್ತೇವೆ. ಯಾಕಂದ್ರೆ ಇವತ್ತೆಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಒಂದು ಸಭೆಯನ್ನು ನಡೆಸಿದ್ರು ಸಚಿವರ ಜೊತೆ. ಆ ಸಭೆಯ ನಂತರದಲ್ಲಿ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ನಾವು ಇದನ್ನ ಖಂಡಿತವಾಗಿ ಮುಂದುವರಿಸ್ತೇವೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ. ಆದರೆ ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಒತ್ತುವರಿ ನಡೆದಿರುವಂಥದ್ದು. ಅದನ್ನು ನಾವು ಖಂಡಿತವಾಗಿಯೂ ಏನು ಗುರಿ ಇಟ್ಕೊಂಡಿದ್ದೇವೆ, 2000 ಕಿಲೋಮೀಟರ್ ಒತ್ತುವರಿ ತೆರವು ಮಾಡ್ತೇವೆ ಅಂತೇಳಿ ಅದನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಾವು ಒಂದು ಪ್ರದೇಶದಲ್ಲಿದ್ದೇವೆ. ಇದು ಬೆಂಗಳೂರಿನ ಕೆಆರ್ ಮಾರ್ಕೆಟು, ಕೃಷ್ಣರಾಜೇಂದ್ರ ಮಾರ್ಕೆಟು, ಅತಿ ದೊಡ್ಡ ಮಾರ್ಕೆಟು, ಲಕ್ಷಾಂತರ ಜನ ಬರುವಂಥದ್ದು, ಕೋಟ್ಯಾಂತರ ವ್ಯವಹಾರ ನಡೆಯುವಂತಹ ಸ್ಥಳ ಕೆಆರ್ ಮಾರ್ಕೆಟು. ಇಲ್ಲಿನ ಫುಟ್ಪಾತ್ ಪರಿಸ್ಥಿತಿ ಹೆಂಗಿದೆ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಫುಟ್ಪಾತ್ ಇದೆ. ಆ ಫುಟ್ಪಾತ್ ಯಾವ ಲೆವೆಲಿಗೆ ಗಬ್ಬು ವಾಸನೆ ಹೊಡಿತಾ ಇದೆ ಅಂತಂದ್ರೆ, ಇಲ್ಲಿ ಯಾರಾದರೂ ಓಡಾಟ ಮಾಡಿದ್ರೆ ಅವರಿಗೆ ಪ್ರಪಂಚದಲ್ಲಿರಬಾರ್ದಂತ ಎಲ್ಲ ಕಾಯಿಲೆಗಳು ಬರೋದಕ್ಕೆ ಸಾಧ್ಯ. ಆ ರೀತಿಯ ಒಂದು ಪರಿಸ್ಥಿತಿ ಇಲ್ಲಿರುವಂಥದ್ದು. ಇದು ನೋಡಿ ದುರಂತ ಹೆಂಗೆ ಅಂತಂದ್ರೆ, ಆ ಕಡೆ ನಮ್ಗೆ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ ಆ ಬಿಲ್ಡಿಂಗು, ಅದು ವಿಕ್ಟೋರಿಯಾ ಆಸ್ಪತ್ರೆಯ ಒಂದು ಗೋಡೆ. ಅದು ಪಕ್ಕದಲ್ಲಿರ್ತಕ್ಕಂಥ ಕಾಂಪೌಂಡ್ ಇದು. ಎಲ್ಲಿ ಇನ್ನೂ ಒಂದು ವಿಚಾರವನ್ನು ನಿಮಗೆ ಹೇಳಬೇಕಾಗ್ತದೆ. ಏನು ಅಂತಂದರೆ, ನಾವು ನೋಡಿದ್ವಿ ಕಳೆದ ಮೇ ತಿಂಗಳಿನಲ್ಲಿ ಶಿವಾಜಿನಗರದಲ್ಲಿದ್ದಂತಹ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಜನ ಅಲ್ಲಿ ಮೃತಪಟ್ಟಂಥದ್ದು. ಇಲ್ಲಿಯೂ ಕೂಡ ಈ ಕಾಂಪೌಂಡು ಅತ್ಯಂತ ಶಿಥಿಲಾವಸ್ಥೆಯನ್ನು ಇಲ್ಲಿ ತಲುಪಿರುವಂಥದ್ದು. ಜೊತೆಗೆ ಇಲ್ಲಿ ಕಾಂಪೌಂಡ್ ಪಕ್ಕದಲ್ಲೇ ಎಷ್ಟೊಂದು ಅಂಗಡಿಗಳು ಇಲ್ಲಿದ್ದಾವೆ, ತೋರಿಸ್ತೇನೆ ಬನ್ನಿ. ನಾವು ಹಂಗೆ ಮುಂದೆ ಹೋಗೋಣ. ಇದು ಒಂದು ಕಡೆ ಗಬ್ಬು ವಾಸನೆ. ಈ ಫುಟ್ಪಾತ್ ಮೇಲೆ ಯಾರಾದರೂ ಕಾಲಿಟ್ಬಿಟ್ರೆ ಅವ್ರ ರೋಗ ಬಂದು ಅವತ್ತೇ ಅವರಿಗೆ ಎಲ್ಲ ರೋಗಗಳು ಅಟ್ಕಾಯಿಸ್ಕೊಳ್ಳುವಂತಹ ಪರಿಸ್ಥಿತಿ ಇಲ್ಲಿದೆ. ದೊಡ್ಡ ಸಾರ್ವಜನಿಕ ಶೌಚಾಲಯದ ಪರಿಸ್ಥಿತಿ ಇಲ್ಲಾಗಿರುವಂಥದ್ದು. ಎಲ್ಲ ಬ್ಯಾಕ್ಟೀರಿಯಾಗಳು, ಎಲ್ಲ ವೈರಸ್ಗಳು, ಎಲ್ಲ ರೋಗಾಣುಗಳು ಎಲ್ಲ ಕೂಡ ಇಲ್ಲೇ ಅವು ವಾಸಸ್ಥಾನ. ಆ ರೀತಿ ಪರಿಸ್ಥಿತಿ ಇದ್ದರೆ ಫುಟ್ಪಾತ್ ನೋಡಿ, ಇಲ್ಲಿ ಈ ಗಬ್ಬು ವ್ಯವಸ್ಥೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನೋಡಿ ಇಲ್ಲಿ ಆ ಫುಟ್ಪಾತ್ ಮೇಲೆ ಸಂಪೂರ್ಣವಾಗಿ ಎಲ್ಲ ಅಂಗಡಿಗಳು. ಅಲ್ಲಿ ಫುಟ್ಪಾತ್ ಅನ್ನೋದು ಕಾಣೆ.
ಅದು ಫ್ಲೈಓವರ್ ಕೆಳಗಡೆನೇ ಕಟ್ಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇದು ಬೆಂಗಳೂರಿನ ಪ್ರಪ್ರಥಮ ಒಂದು ಫ್ಲೈಓವರ್ KR ಮಾರ್ಕೆಟ್ನ ಭಾಗದಿಂದ ಆರಂಭಗೊಂಡು ಮೈಸೂರು ರಸ್ತೆ ಶಿರ್ಸಿ ಸರ್ಕಲ್ ದಾಟಿ ಮೈಸೂರು ರಸ್ತೆ ತನಕ ಇರುವಂತಹ ಫ್ಲೈಓವರ್. ಆ ಫ್ಲೈಓವರ್ ಕೆಳಗಡೆನೆ ಎಲ್ಲ ಅಂಗಡಿಗಳನ್ನ ಕಟ್ಕೊಂಡಿರುವಂಥದ್ದು ಎಲ್ಲ ನೋಡಿ. ಈಗ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಯಾರಿಗೂ ಕೂಡ ತಳ್ಳೋ ಗಾಡಿಯಲ್ಲಿ ಯಾರೆಲ್ಲ ವ್ಯಾಪಾರ ಮಾಡ್ತಾರೆ ಅವರಿಗೆಲ್ಲ ನಾವು ತೊಂದರೆ ಕೊಡೋದಿಲ್ಲ, ಆದರೆ ಈ ರೀತಿ ಪರ್ಮನೆಂಟ್ ಸ್ಟ್ರಕ್ಚರ್ ಹಾಕ್ಕೊಂಡು ಯಾರು ಇರ್ತಾರೆ ಅದನ್ನೆಲ್ಲವನ್ನು ಕೂಡ ತೆರವುಗೊಳಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಈ ಡ್ರೈವು ಆರಂಭ ಆಗಿ ಇವತ್ತಿಗೆ 9 ದಿವಸ ಆಯಿತು. 9-10 ದಿವಸಗಳಾದರೂ ಸಹಿತ ಈ ಒಂದು ಯಾವುದು ಶಾಶ್ವತವಾಗಿರ್ತಕ್ಕಂತಹ ಈ ಒಂದು ಅಂಗಡಿಗಳಿದ್ದಾವೆ. ಇದು ಮೈಸೂರು ರಸ್ತೆ ಫ್ಲೈಓವರ್ ಅದರ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು, KR ಮಾರ್ಕೆಟಿನ ಎದುರು ಭಾಗದಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ರಸ್ತೆ ಇದು. ಇದರ ಒಂದು ಒತ್ತುವರಿ ತೆರವು ಯಾವಾಗ ಆಗ್ತದೆ, ಇದಕ್ಕೆ ಸಚಿವರು GB ಅಧಿಕಾರಿಗಳು ಅದಕ್ಕೆ ಮನಸ್ಸು ಮಾಡ್ತಾರಾ, ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನಯಾ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.